Dear students, welcome to session 2 of installment purchase system. ಈ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಟೆಲ್ ಯು ಸ್ಟೋರಿ ಅಬೌಟ್ ಒನ್ ಪರ್ಸನ್. ನಾನು ನಿಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ದಿವಸ ಬರೀ ಕ್ಲಾಸೇ ಆಗ್ತದೆ, ಬಟ್ ಅದ್ರ ಜೊತೆಗೆ ಕೆಲವೊಂದು ವಿಚಾರಗಳನ್ನ ನಿಮಗೆ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ಹೇಳ್ತೇನೆ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ, ಈ ಪರ್ಸನ್ ಬಗ್ಗೆ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್. ದ ನೇಮ್ ಆಫ್ ದಿಸ್ ಪರ್ಸನ್ ಈಸ್ ಅರುಣಿಮಾ ಸಿನ್ಹಾ ಅಂತ ಹೇಳ್ಬಿಟ್ಟು. ವೈ ಐ ಆಮ್ ಶೋಯಿಂಗ್ ದಿಸ್ ಪರ್ಸನ್, ವಾಟ್ ಆರ್ ದ ಸ್ಪೆಷಾಲಿಟಿ ಆಫ್ ದಿಸ್ ಪರ್ಸನ್ ಅಂತ ನೋಡೋದಿದ್ರೆ, ಶಿ ವಾಸ್ ಎ ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್. ಅವರು ನ್ಯಾಷನಲ್ ಲೆವೆಲ್ಲಿ ಸುಮಾರು 7 ವರ್ಷಗಳ ಕಾಲ ವಾಲಿಬಾಲ್ ಪ್ಲೇಯರ್ ಆಗಿದ್ದರು. ಅವರು ಒಮ್ಮೆ 2011ರಲ್ಲಿ ಲಕ್ನೋಯಿಂದ ಡೆಲ್ಲಿಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಒಂದು ಇಂಟರ್ವ್ಯೂಗೋಸ್ಕರ. ಅವಾಗ ಏನಾಗ್ತದೆ ಅಂದರೆ, ಆ ಟ್ರೈನಲ್ಲಿ ಕೆಲವರು ರಾಬರ್ಸ್ ಬಂದು ಅವ್ರ ಹತ್ರ ಇರುವಂಥ ಚಿನ್ನದ ಸರ ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಆಗ ಇವ್ರು ಏನು ಮಾಡ್ತಾರೆ, ರೆಸಿಸ್ಟ್ ಮಾಡ್ತಾರೆ. ಆಗ ರಾಬರ್ಸ್ ಏನು ಮಾಡ್ತಾರೆ, ಅವ್ರನ್ನ ಟ್ರೈನಿನಿಂದ ತಳ್ಳಿ ಬಿಡ್ತಾರೆ. ಇವರು ಟ್ರೈನಿಂದ ಕೆಳಗಡೆ ಬೀಳ್ತಾರೆ. ಮತ್ತು ಆ ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ. ಇವರ ಕಾಲ ಮೇಲೆ ಟ್ರೈನು ಹರ್ಕೊಂಡು ಹೋಗುತ್ತೆ. ಅದು ನೈಟ್ ಟೈಮ್. ಓಕೆ, ಅನಂತರ ಅವ್ರನ್ನ ಯಾರು ಕೂಡ ನೋಡೋದಕ್ಕೂ ಇರೋದಿಲ್ಲ. ಎಂಟೈರ್ ನೈಟ್ ಶಿ ವಾಸ್ ಲೆಫ್ಟ್ ಅನ್ಅಟೆಂಡೆಡ್, ಯಾರೂ ನೋಡೂ ಇರೋದಿಲ್ಲ. ಅನಂತರ ಏನಾಗ್ತದೆ, ಈ ಆಕ್ಸಿಡೆಂಟಲ್ಲಿ ಅವ್ರು ಏನಾಗ್ತದೆ, ಅವ್ರಿಗೆ ಅವರ ಕಾಲನ್ನು ಕಳ್ಕೊತಾರೆ. ಅವರ ಲೆಫ್ಟ್ ಲೆಗ್ನ, ಇವ್ರನ್ನ ಪ್ರಾಣ ಉಳಿಸ್ಬೇಕು ಅಂತ ಹೇಳಿ ಅವ್ರ ಲೆಫ್ಟ್ ಲೆಗ್ನ ಕಟ್ ಮಾಡಿ ತೆಗೆದುಬಿಡ್ತಾರೆ. ಅವಾಗ ಏನಾಗ್ತದೆ, ಅವ್ರಿಗೆ ಆರ್ಟಿಫಿಷಿಯಲ್ ಲಿಂಬ್ನ ಕೊಡ್ತಾರೆ. ಅಂದರೆ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಲೆಗ್ನ ಅವ್ರಿಗೆ ಕೊಡ್ತಾರೆ. ಯಾವಾಗ ಆಗಿದ್ದು ಇನ್ಸಿಡೆಂಟು 2011ರಲ್ಲಿ. ಹಾಗಾಯಿತು ಅಂತ ಅವ್ರು ಏನು ಮಾಡ್ಬೋದಿತ್ತು, ಸುಮ್ಮನೆ ಕುತ್ಕೋಬೋದಿತ್ತು, ತುಂಬ ಬೇಸರ ಮಾಡ್ಕೊಂಡಿದ್ದಿರ್ಬೋದು, ನನ್ನ ಲೈಫ್ ಹೀಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ಅವ್ರ ಲೈಫೇ ಹಾಳಾಗೋಯ್ತು. ಅವ್ರು ನ್ಯಾಷನಲ್ ಲೆವೆಲ್ ಪ್ಲೇಯರ್, ಅವ್ರಿಗೆ ಏನಾಗ್ಬೋದಿತ್ತು, ಒಂದು ಇಂಡಿಯನ್ ರೆಪ್ರೆಸೆಂಟ್ ಮಾಡ್ಬೋದಿತ್ತು. ಸೊ ಇಷ್ಟೆಲ್ಲ ಆದರೂ ಕೂಡ ಅವರು ಏನು ಮಾಡ್ಲಿಕ್ಕಾಗ್ತದೆ, ಇವಾಗ ವಾಲಿಬಾಲ್ ಆಡ್ಲಿಕ್ಕೆ ಆಗೋದಿಲ್ಲ. ಅವರು ಇನ್ನೊಂದನ್ನು ಏನು ಮಾಡಿದರು ಅಂದರೆ, ಮೌಂಟೇನಿಯರಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರು 2013ರಲ್ಲಿ, ಅಂದರೆ ಆಕ್ಸಿಡೆಂಟ್ ಆಗಿ ಕೇವಲ 2 ವರ್ಷಗಳಲ್ಲಿ ಅವ್ರೇನು ಮಾಡ್ತಾರೆ, ಮೌಂಟ್ ಎವರೆಸ್ಟ್ನ 2013ನಲ್ಲಿ ಕ್ಲೈಂಬ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಡಾಕ್ಟರ್ ಅವ್ರಿಗೇನು ಹೇಳಿದರು, ನಿಮ್ಗೆ 5 ವರ್ಷ ಏನೂ ಮಾಡಲಿಕ್ಕಾಗೋದಿಲ್ಲ, ಯು ನೀಡ್ 5 years ಆಫ್ ರೆಸ್ಟ್ ಅಂತ ಹೇಳಿದರು. ಬಟ್ ಅವ್ರೇನು ಮಾಡಿದರು, ಶಿ ವಾಸ್ ಡಿಟರ್ಮೈಂಡ್, ಐ ವಾಂಟ್ ಟು ಡೂ ಸಮಥಿಂಗ್, ಐ ವಾಂಟ್ ಟು ಅಚೀವ್ ಸಮಥಿಂಗ್ ಅನ್ನೋದನ್ನು ಅವರು ತುಂಬ ಡಿಟರ್ಮಿನೇಷನ್ ಇಟ್ಕೊಂಡಿದ್ದರಿಂದ ಅವ್ರು ಏನು ಮಾಡಿದರು, 2 ವರ್ಷಗಳಲ್ಲಿ ಅವರು ಸುಮ್ಮನೆ ಕೂರಲಿಲ್ಲ. ಅವ್ರಿಗೆ ವೀಲ್ ಚೇರ್ ಕೊಟ್ಟರು ಕೂಡ, ನಾನು ವೀಲ್ ಚೇರಲ್ಲಿ ಕೂರೋದಿಲ್ಲ, ಐ ವಾಂಟ್ ಟು ಡೂ ಸಮಥಿಂಗ್, ಐ ವಾಂಟ್ ಟು ವಾಕ್ ಆನ್ ಮೈ ಓನ್ ಅಂತ ಹೇಳಿಬಿಟ್ಟು ಶಿ ಟುಕ್ ಇಟ್ ಅಪ್ ಆ್ಯಂಡ್ ಶಿ ಕ್ಲೈಂಬ್ ದ ಮೌಂಟ್ ಎವರೆಸ್ಟ್ ಇನ್ ದ ಇಯರ್ 2030. ಅವರಷ್ಟಕ್ಕೆ ಸ್ಟಾಪ್ ಮಾಡಲಿಲ್ಲ. ಶಿ ಬಿಕಮ್ ದ ಫಸ್ಟ್ ಫೀಮೇಲ್ ಆಂಪ್ಯೂಟಿ ಟು ಸ್ಕೇಲ್ ದ ಮೌಂಟ್ ಎವರೆಸ್ಟ್. ಅಂದರೆ ಆರ್ಟಿಫಿಷಿಯಲ್ ಲಿಂಬ್ ಇಟ್ಕೊಂಡು ಮೌಂಟ್ ಎವರೆಸ್ಟ್ ಹತ್ತಿದ ಪ್ರಥಮ ಮಹಿಳೆಯಾದರು. ನಂತರ ಪ್ರಪಂಚದ 7 ಅತ್ಯಂತ ಎತ್ತರದ ಶಿಖರಗಳನ್ನ ಕ್ಲೈಮ್ ಮಾಡಿದಂಥ ಫಸ್ಟ್ ಫೀಮೇಲ್ ಆಂಪ್ಯೂಟಿ ಕೂಡ ಇವರೇ ಆಗಿದ್ದಾರೆ. ಈ ಪ್ರಪಂಚದ ಬೇರೆ ಬೇರೆ ಭಾಗಗಳೆಲ್ಲ, ಬೇರೆ ಬೇರೆ ಖಂಡಗಳೆಲ್ಲ, ಬೇರೆ ಬೇರೆ ದೇಶದಲ್ಲಿರುವಂಥ 7 ಟಾಲೆಸ್ಟ್ ಮೌಂಟೇನ್ನ ಅವರು ಆಲ್ರೆಡಿ ಕ್ಲೈಮ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಇವರ ಸಾಧನೆಗೋಸ್ಕರ ಇವರಿಗೆ 2015ರಲ್ಲಿ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ನೋಡಿ, ಲೈಫಲ್ಲಿ ಏನೇನೋ ಆಗ್ತದೆ, ಎಷ್ಟೊಂದು ಕಷ್ಟಗಳು ಬರ್ಬೋದು, ಆದರೂ ಅವರು ಆ ಕಷ್ಟಗಳನ್ನ ಮುಂದೆ ಇಟ್ಕೊಂಡು ಅವ್ರು ಏನು ಮಾಡದೇ ಇಲ್ಲ. ಅವ್ರೇನು ಮಾಡಿದ್ದಾರೆ, ಇಷ್ಟೊಂದು ಅಚೀವ್ಮೆಂಟ್ ಮಾಡಿದ್ದಾರೆ. ನಮಗೆ
ನಾವು ಕೂಡ ಎಲ್ಲ ಚೆನ್ನಾಗಿದ್ದು ಎಲ್ಲ ಅನುಕೂಲಗಳಿದ್ದು ನಾವೇನೂ ಮಾಡಲಿಲ್ಲ ಅಂತಂದರೆ ನಮ್ಮ ಲೈಫೇ ನಾವು ವೇಸ್ಟ್ ಅಂತ ಅನ್ಕೋಬೋದು. ನೀವುಗಳು ಕೂಡ ಕ್ಲಾಸಿಗೆ ಬನ್ನಿ ಅಥವಾ ಅಸೈನ್ಮೆಂಟ್ ಕೊಡಿ ಅಂತಂದರೆ ನೀವು 1000 ರೀಸನ್ ಹೇಳ್ತೀರ. ಸರ್ ನನಗೆ ನೆಟ್ವರ್ಕ್ ಇಲ್ಲ, ನನಗೆ ಬೇರೆ ಕೆಲಸ ಇದೆ, ಬೇರೆದಿದೆ. ಸೊ ಈ ರೀತಿ ನೀವು ರೀಸನ್ಗಳನ್ನ ಕೊಟ್ಕೊಳ್ತಾನೆ ಹೋದರೆ ಡೆಫಿನೆಟ್ಲಿ ಲೈಫಲ್ಲಿ ಏನೂ ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ. ಕಷ್ಟಗಳಿರ್ಬೋದು ಅಥವಾ ಪ್ರಾಬ್ಲಮ್ಗಳು ಇದ್ದಿರ್ಬೋದು, ಬಟ್ ಆದರೆ ನಮ್ಮ ಗುರಿಯ ಕಡೆಗೆ ಅಥವಾ ನಾವೇನು ಮಾಡಬೇಕು ಅದ್ರ ಕಡೆಗೆ ನಮಗೆ ಸಂಪೂರ್ಣ ಲಕ್ಷ್ಯ ಇಟ್ಕೊಂಡು ನೀವು ಪ್ರಯತ್ನ ಪಡಬೇಕು. ಆವಾಗಷ್ಟೇ ನಿಮಗೆ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ರೀಸನ್ಸ್ನ ಕೊಡ್ತಾ ಇದ್ರೆ ಮಾಡದೇ ಇರೋದಕ್ಕೆ ಡೆಫಿನೆಟ್ಲಿ ಇಟ್ಸ್ ಡಿಫಿಕಲ್ಟ್ ಫಾರ್ ಅಚೀವಿಂಗ್ ಎನಿಥಿಂಗ್. ಲೆಟ್ ದಿಸ್ ಅರುಣಿಮಾ ಸಿನ್ಹಾಸ್ ಸ್ಟೋರಿ ಇನ್ಸ್ಪೈರ್ ಅಸ್ ಟು ಅಚೀವ್ ಸಮಥಿಂಗ್ ಇನ್ ಅವರ್ ಲೈಫ್. ವಿತ್ ದಿಸ್ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಕ್ಲಾಸ್. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ತಿಳ್ಕೊಂಡ್ವಿ? ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಅಂತಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಹಾಗೆಯೇ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಆ್ಯಂಡ್ ಹೈರ್ ಪರ್ಚೇಸ್ ಅಂತ ತಿಳ್ಕೊಂಡ್ವಿ. ಮತ್ತು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ನ ಫೀಚರ್ಸ್ನ ತಿಳ್ಕೊಂಡ್ವಿ. ಹಾಗೆಯೇ ಇನ್ಸ್ಟಾಲ್ಮೆಂಟ್ ಪರ್ಚೇಸಲ್ಲಿ ಜರ್ನಲ್ ಎಂಟ್ರೀಸ್ನ ಹೇಗೆ ಬರೀತೀವಿ ಅಂತ ನಾವು ತಿಳ್ಕೊಂಡ್ವಿ, ರೈಟ್? ಸೊ ಹೈರ್ ಪರ್ಚೇಸ್ ಅಂದಿಗೂ ಮತ್ತು ಇನ್ಸ್ಟಾಲ್ಮೆಂಟ್ಗೂ ಇರೋಂಥ ಒಂದು ಮೇನ್ ಡಿಫ್ರೆನ್ಸ್ ಏನು ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಥರ ಹೈರ್ ಪರ್ಚೇಸಲ್ಲಿ ನಾವು ಅಗ್ರಿಮೆಂಟ್ಗೆ ಎಂಟ್ರ್ ಆದಾಗ ನಿಮಗೆ ಓನ್ಲಿ ಪೊಸೆಷನ್ ಮಾತ್ರ ಸಿಗುತ್ತೆ. ಬಟ್ ಓನರ್ಶಿಪ್ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ? ಇಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಓನ್ಲಿ ಆ್ಯಂಡ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಹ್ಯಾಸ್ ಬೀನ್ ಪೇಯ್ಡ್. ಬಟ್ ಇನ್ಸ್ಟಾಲ್ಮೆಂಟಲ್ಲಿ ಏನಾಗ್ತದೆ? ಆ್ಯಸ್ ಸೂನ್ ಆಸ್ ಯು ಎಂಟರ್ ದ ಅಗ್ರಿಮೆಂಟ್ ಯು ವಿಲ್ ಗೆಟ್ ದ ಓನರ್ಶಿಪ್ ಆಫ್ ದ ಅಸೆಟ್. Now look at, there is a problem. ಒಂದು ಲೆಕ್ಕ ಇದೆ, ಅದನ್ನು ನೋಡೋಣ ಈಗ. ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಪ್ರಪೋಸಸ್ ಟು ಅಕ್ವೈರ್ ಎ ಪ್ರಿಂಟಿಂಗ್ ಪ್ರೆಸ್ ಆಫ್ ಎ ಕ್ಯಾಶ್ ವ್ಯಾಲ್ಯೂ ₹27,300. ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ ಅನ್ನೋರು ಒಂದು ಪ್ರಿಂಟಿಂಗ್ ಪ್ರೆಸ್ ಅಂದರೆ ಮಷಿನರಿನ ಪರ್ಚೇಸ್ ಮಾಡ್ತಿದ್ದಾರೆ. ಅದರದ ಕ್ಯಾಶ್ ಪ್ರೈಸ್ ಎಷ್ಟುಂಟು? 27,300. ₹6,000 was to be paid immediately and the balance in 4 equal installments of ₹6,000 each. ಫಸ್ಟ್ ಡೌನ್ ಪೇಮೆಂಟ್ ಎಷ್ಟು ಪೇ ಮಾಡ್ತಿದ್ದಾರೆ? ಅವರು 6,000ನ ಪೇ ಮಾಡ್ತಿದ್ದಾರೆ. ಮಿಕ್ಕಿದ ಹಣನ ₹6,000 ಹಾಗೆ 4 ಇನ್ಸ್ಟಾಲ್ಮೆಂಟಲ್ಲಿ ಅವರು ಪೇ ಮಾಡ್ತಾರೆ. ದ ವೆಂಡರ್ಸ್ ಚಾರ್ಜ್ ಇಂಟ್ರೆಸ್ಟ್ ಅಟ್ 5%. ಯಾರು ಸೆಲ್ಲರ್ ಇದ್ದಾರಲ್ವಾ ಅವರು ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ? 5% ಹಾಗೆ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಯಾವ್ದ ಮೇಲೆ ಚಾರ್ಜ್ ಮಾಡ್ತಾರೆ? ಬಾಕಿ ಉಳಿದಿರುವಂಥ ಹಣದ ಮೇಲೆ ಅವರು ಚಾರ್ಜ್ ಮಾಡ್ತಾರೆ. ಡೆಪ್ರಿಸಿಯೇಷನ್ ಹ್ಯಾಸ್ ಟು ಬಿ ಪ್ರೊವೈಡೆಡ್ ಅಟ್ 10%. ಆ ಮೆಷಿನರಿ ಮೇಲೆ ಅಥವಾ ಅಸೆಟ್ ಮೇಲೆ ಎಷ್ಟು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು? 10% ಡೆಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕು. ಮೇಕ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಬೈಯರ್ ಅಂಡ್ ಸೆಲ್ಲರ್ ಅಂಡ್ ಅಂಡರ್ ದ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್. ಆಲ್ಸೋ ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪನಿ. ನಾವಿಲ್ಲೇನು ಮಾಡಬೇಕು? ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು ಫಸ್ಟು, ಹಾಗೆಯೇ ಲೆಡ್ಜರ್ ಅಕೌಂಟ್ಸ್ನ ಮಾಡಬೇಕು. ಯಾರ ಬುಕ್ಸಲ್ಲಿ? ಹಿಂದೂಸ್ತಾನ್ ಪಬ್ಲಿಷಿಂಗ್ ಕಂಪ್ನಿ, ದಟ್ ಈಸ್ ದ ಪರ್ಚೇಸರ್. ಇನ್ಸ್ಟಾಲ್ಮೆಂಟ್ ಪರ್ಚೇಸರ್ ಅಕೌಂಟಲ್ಲಿ ನಾವು ಜರ್ನಲ್ಸ್ ಮತ್ತು ಲೆಡ್ಜರ್ನ ಮಾಡೋಣ. ಸೆಲ್ಲರ್ ಬುಕ್ಸಲ್ಲೂ ಕೂಡ ಮಾಡಬೇಕು, ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಐಟಮ್ಸ್ಗಳನ್ನ ನಾವು ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಸೊ ಕ್ಯಾಶ್ ಪ್ರೈಸ್ ಎಷ್ಟುಂಟು? 27,300. ಡೌನ್ ಪೇಮೆಂಟ್ ಎಷ್ಟು ಕೊಡ್ತಾ ಇದ್ದೀವಿ? 6,000. ಇನ್ಸ್ಟಾಲ್ಮೆಂಟ್ಸ್ ಎಷ್ಟು ಕೊಡ್ತಾ ಇದ್ದೀವಿ? 6,000 ಹಾಗೆ 4 ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಟೋಟಲ್ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇಮೆಂಟ್ ಆಗುತ್ತೆ? 24,000. ಹಾಗಿದ್ರೆ ಟೋಟಲ್ ಅಮೌಂಟ್ ಪೇಡ್ ಎಷ್ಟಾಗ್ತದೆ? 24 + 6 ಟೋಟಲ್ 30,000 ನಾವು ಪೇ ಮಾಡ್ತೀವಿ. ಕ್ಯಾಶ್ ಪ್ರೈಸ್ ಎಷ್ಟು? 27,300. ಬಟ್ ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡ್ತೀವಿ? ಇನ್ಸ್ಟಾಲ್ಮೆಂಟ್ ಎಲ್ಲ ಸೇರಿ 30,000. ಹಾಗಿದ್ರೆ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ?
2700. ಈ ಇಂಟ್ರೆಸ್ಟ್ ಅಮೌಂಟ್ ನಮಗೆ ಬೇಕು, ಯಾಕಂತಂದರೆ ನಾವು ಇಲ್ಲಿ ಇಂಟ್ರೆಸ್ಟ್ ಸಸ್ಪೆನ್ಸ್ ಮೆಥಡ್ನ ಫಾಲೋ ಮಾಡ್ತಿದ್ವಿ. ಅದಕ್ಕೆ ಎಂಟ್ರೀಸ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟ್ ನೋಡಿ. ಈಗ ನಮಗೆ ಬ್ರಾಡ್ ಓವರ್ವ್ಯೂ ಗೊತ್ತಿದೆ. ದಟ್ ಮೀನ್ಸ್ 27,300 ಕ್ಯಾಶ್ ಪ್ರೈಸು, ಡೌನ್ ಪೇಮೆಂಟ್ 6,000, ಇನ್ಸ್ಟಾಲ್ಮೆಂಟ್ ಅಮೌಂಟು ಟೋಟಲ್ ಇನ್ಸ್ಟಾಲ್ಮೆಂಟ್ 24,000, ಇಂಟ್ರೆಸ್ಟ್ 2,700. ಬಟ್ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ಇಲ್ಲಿ ಟೋಟಲ್ ಎಷ್ಟಿದೆ? 4 ಇನ್ಸ್ಟಾಲ್ಮೆಂಟ್ ಇದೆ. ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ಟೇಬಲ್ ಮೂಲಕ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಫಸ್ಟ್ ಇನ್ಸ್ಟಾಲ್ಮೆಂಟ್ ನಂಬರು, ನಾವು ಫಸ್ಟ್ ಪೇಮೆಂಟ್ ಯಾವಾಗ ಮಾಡ್ತೀವಿ? ಡೌನ್ ಪೇಮೆಂಟ್ನ ಮಾಡ್ತೀವಿ. ಸೊ ಟೋಟಲ್ ಎಷ್ಟು ಅಮೌಂಟ್ ಬಾಕಿ ಇರುತ್ತೆ? ಅಮೌಂಟ್ ಡ್ಯೂ ಈಸ್ ಕ್ಯಾಶ್ ಪ್ರೈಸ್. ಟೋಟಲ್ ಅಮೌಂಟ್ ಎಷ್ಟು? ಕ್ಯಾಶ್ ಪ್ರೈಸ್ ಅಲ್ವಾ? ಸೊ 27,300 ಬಿಗಿನಿಂಗಲ್ಲಿ ಬಾಕಿ ಇರುತ್ತೆ. ಓಕೆ, ಅದರಲ್ಲಿ ನಾವು ಡೌನ್ ಪೇಮೆಂಟ್ ಎಷ್ಟು ಪೇ ಮಾಡ್ತೀವಿ? 6,000 ಡೌನ್ ಪೇಮೆಂಟ್ನ ಪೇ ಮಾಡ್ತೀವಿ. ಡೌನ್ ಪೇಮೆಂಟ್ ಮಾಡುವಾಗ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತೀವಿ? ಡೌನ್ ಪೇಮೆಂಟ್ ಮಾಡುವಾಗ ಯಾವುದೇ ರೀತಿ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರೋದಿಲ್ಲ. ನಾವು ಫಸ್ಟ್ ಅವತ್ತೇ ಅಲ್ವಾ ನಾವು ಎಂಟ್ರಿ ಆಗೋದು ಅಗ್ರಿಮೆಂಟ್ಗೆ. ಈ ಟೋಟಲ್ 6,000 ಕೂಡ ಈ ಟೋಟಲ್ ಅಮೌಂಟ್ ಕೊಡಬೇಕಲ್ವಾ, ಅದ್ರ ಕಡೆಗೇನೆ ಅದು ಅಡ್ಜಸ್ಟ್ ಆಗ್ತದೆ. ಸೊ ಕ್ಯಾಶ್ ಪ್ರೈಸ್ ಪೇಡ್ ಎಷ್ಟಿದೆ? 66,000. 27,300 6,000 ಕ್ಯಾಶ್ ಪ್ರೈಸ್ ಕಡೆಗೆ ಹೋದರೆ ಎಷ್ಟು ಅಮೌಂಟ್ ಬಾಕಿ ಉಳಿಯುತ್ತೆ? ಡೌನ್ ಪೇಮೆಂಟ್ ಕೊಟ್ಟ ಮೇಲೆ 21,300 ಬಾಕಿ ಉಳಿಯುತ್ತೆ. ಹಲೋ 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 ಸರ್ ಕ್ಲಾಸ್ ತಗೊತಿದ್ದಾನೆ 20 ಮಿನಿಟ್ಸ್. ಹಾಂ ಹಾಂ ಸ್ಟಾಫ್ ರೂಮ್ ಇದ್ದೀನಿ ಸರ್. ಹಾಂ ಓಕೆ ಓಕೆ ಸರ್ ಓಕೆ ಸರ್ ಸರಿ ಸರ್ ಓಕೆ ಸರ್ ಓಕೆ ಸರ್ ಓಕೆ ಸರ್ ಮಾಡಿ ಕಳಿಸ್ತೀನಿ ಸರ್. ಹಾಂ ಸರಿ ಸರ್ ಓಕೆ ಓಕೆ ಸರ್ ಓಕೆ. ಈಗ ಡೌನ್ ಪೇಮೆಂಟ್ ಮಾಡಿದ ನಂತರ ಎಷ್ಟು ಬಾಕಿ ಉಳಿದಿರುತ್ತೆ? 21,300 ಉಳಿದಿರುತ್ತೆ. ನಾವು ಈ ಮೂವ್ ಆನ್ ಟು ದ ಫಸ್ಟ್ ಇನ್ಸ್ಟಾಲ್ಮೆಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಿಗಿನಿಂಗಲ್ಲಿ ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡೋದಕ್ಕಿಂತ ಮುಂಚೆ ಎಷ್ಟು ಬಾಕಿ ಇದೆ? 21,300 ಬಾಕಿ. ಸೊ ಹಾಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಪೇ ಮಾಡ್ತೀವಿ ನಾವು? ಪ್ರತಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೂಡ 6,000. ಸೊ ಹಾಗಾಗಿ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತೀವಿ? 6,000 ಪೇ ಮಾಡ್ತೀವಿ. ಹಾಗಿದ್ರೆ ಈ ಇನ್ಸ್ಟಾಲ್ಮೆಂಟು ಕ್ಯಾಶ್ ಪ್ರೈಸ್ ಇನ್ಕ್ಲೂಡ್ ಆಗಿದೆ, ಇಂಟ್ರೆಸ್ಟ್ ಕೂಡ ಇನ್ಕ್ಲೂಡ್ ಆಗಿದೆ, ರೈಟ್? ಈ 6,000ಅಲ್ಲೇ ಅಸಲು ಇದೆ, ಬಡ್ಡಿನೂ ಇದೆ. ಸೊ ಈ ಬಡ್ಡಿ ಎಷ್ಟಿದೆ ಇದ್ರ ಮೇಲೆ ಅಂತ ನಾವು ನೋಡೋದಿದ್ರೆ, ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಬಡ್ಡಿ ಎಷ್ಟು ಪೇ ಮಾಡಿದ್ದೀವಿ ಅಂತ ನೋಡೋದಿದ್ರೆ, ಬಾಕಿ ಅಮೌಂಟ್ ಎಷ್ಟಿತ್ತು? 21,300. ಈ 21,300 ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 5%. ದ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತೀವಿ? 21,300 ಇಂಟು 5/100 ಈಕ್ವಲ್ಸ್ 1,065. ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ನಾವು 1,065 ರುಪೀಸ್ನ ಇಂಟ್ರೆಸ್ಟ್ನ ಪೇ ಮಾಡ್ತೀವಿ. ಹಾಗಿದ್ರೆ ಕ್ಯಾಶ್ ಪ್ರೈಸ್ ಎಷ್ಟಿದೆ? ಓಕೆ, 6,000 ಮೈನಸ್ 1,065 ಈಕ್ವಲ್ಸ್ 4,935.
ಸೊ ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸು 4,935, ಇಂಟ್ರೆಸ್ಟ್ ಈಸ್ 1,065. ಸೊ ಕ್ಯಾಶ್ ಪ್ರೈಸ್ ಡ್ಯೂ at the end of the first installment, that is 21,300 minus 4,935 comes to 16,365. So this is at the end of the first installment. Now we move on to the second installment. Second installment beginning ಅಲ್ಲಿ ಎಷ್ಟು ಬಾಕಿ ಇದೆ ಕ್ಯಾಶ್ ಪ್ರೈಸ್ ಡ್ಯೂ? First installment the closing balance is the second installment opening balance. The amount is 16,365. ಈ 16,365 ಬಾಕಿ ಉಂಟು. ಸೊ ನಾವು ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತೀವಿ? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೂಡ ₹6,000 ನಾವು ಪೇ ಮಾಡ್ತೀವಿ. ಹಾಗಿದ್ರೆ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತೀವಿ 6,000ಅಲ್ಲಿ? ಈ 6,000ಅಲ್ಲಿ ಬಡ್ಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು, ದಟ್ ಈಸ್ 16,365 ಇಂಟು 5%, ದಟ್ ಕಮ್ಸ್ ಟು 818 rupees. ಫಸ್ಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ? 818 rupees ಇದೆ. ಹಾಗಿದ್ರೆ ಕ್ಯಾಶ್ ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿ 6,000ರಲ್ಲಿ 818 ರೂಪಾಯಿ ಬಡ್ಡಿ ಇದೆ. ಅಸಲು ಎಷ್ಟು ಅಂದರೆ ಕ್ಯಾಶ್ ಪ್ರೈಸ್ ಎಷ್ಟು ಅಂದರೆ 5,182 rupees. ಸೊ ಕ್ಯಾಶ್ ಪ್ರೈಸ್ ಇಷ್ಟಾದರೆ ಈ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರ ಕ್ಯಾಶ್ ಪ್ರೈಸ್ ಎಷ್ಟು ಬಾಕಿ ಉಳಿದಿರುತ್ತೆ? ದಟ್ ಈಸ್ 16,365 minus 5,182, that comes to 11,183. Now we move on to the third installment. Third installment beginning ಅಲ್ಲಿ ಎಷ್ಟು ಬಾಕಿ ಉಳಿದಿದೆ? 11,183. ನಾವು ಈ ಥರ್ಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತೀವಿ? 6,000 ಪೇ ಮಾಡ್ತೀವಿ. ಹಾಗೆ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ದಟ್ ಈಸ್ 11,183 ಇಂಟು 5%, ದಟ್ ಈಸ್ 559 rupees. ಹಾಗಿದ್ರೆ ಕ್ಯಾಶ್ ಪ್ರೈಸ್ ಎಷ್ಟು ಪೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಥರ್ಡ್ ಇನ್ಸ್ಟಾಲ್ಮೆಂಟ್, ದಟ್ ಈಸ್ 6,000 ಮೈನಸ್ 559, ದಟ್ ಈಸ್ 5,441 rupees. ಸೊ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ 5,441 rupees ಪೇ ಮಾಡಿದ ಮೇಲೆ ಕ್ಯಾಶ್ ಪ್ರೈಸ್ ಎಷ್ಟು ಬಾಕಿ ಉಳಿದಿರುತ್ತೆ? 5,742 rupees ಈಸ್ ಅ ಪೆಂಡಿಂಗ್ ಬ್ಯಾಲೆನ್ಸ್. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಫೋರ್ತ್ ಇನ್ಸ್ಟಾಲ್ಮೆಂಟ್. ಸೊ ಫೋರ್ತ್ ಇನ್ಸ್ಟಾಲ್ಮೆಂಟ್ ಬಿಗಿನಿಂಗಲ್ಲಿ ಡ್ಯೂ ಎಷ್ಟಿದೆ? 5,742. ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತೀವಿ ನಾವು? 6,000 ಪೇ ಮಾಡ್ತೀವಿ. ಇಂಟ್ರೆಸ್ಟ್ ಎಷ್ಟು? ಲಾಸ್ಟ್ ಇನ್ಸ್ಟಾಲ್ಮೆಂಟ್ಗೆ ಇಂಟ್ರೆಸ್ಟ್ ನಾವು ಹೇಗೆ ಪೇ ಮಾಡ್ತೀವಿ ಅಂದರೆ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ಮೈನಸ್ ಡ್ಯೂ. ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತೀವಿ ಮತ್ತು ಡ್ಯೂ ಎಷ್ಟಿರುತ್ತೆ ಅದು ಇನ್ಸ್ಟಾಲ್ಮೆಂಟಿಂದ ಡ್ಯೂನ ಲೆಸ್ ಮಾಡಿದಾಗ ಬರುತ್ತಲ್ವ, ಅದೇ ಇಂಟ್ರೆಸ್ಟ್. ದಟ್ ಈಸ್ 6,000 ಮೈನಸ್ 5,742, ದಟ್ ಕಮ್ಸ್ ಟು 258 ಇಸ್ ಅ ಇಂಟ್ರೆಸ್ಟ್ ಪೇಯ್ಡ್ ಇನ್ ಅ ಫೋರ್ತ್ ಇನ್ಸ್ಟಾಲ್ಮೆಂಟ್. ಹಾಗಿದ್ರೆ ಕ್ಯಾಶ್ ಪ್ರೈಸ್ ಎಷ್ಟು ಪೇಯ್ಡ್ ಆಗುತ್ತೆ? 5,742. ಸೊ ಬಿಗಿನಿಂಗಲ್ಲಿ 5,742 ಬಾಕಿ ಇತ್ತು. ನಾವು ಕ್ಯಾಶ್ ಪ್ರೈಸ್ ಕೂಡ 5,742 ಪೇ ಮಾಡಿದ್ದೀವಿ. ಸೊ ವಿತ್ ದಿಸ್ ಪೇಮೆಂಟ್ ಕ್ಯಾಶ್ ಪ್ರೈಸ್ ಡ್ಯೂ ಅಟ್ ದ ಎಂಡ್ ಎಷ್ಟಾಗುತ್ತದೆ? 0. ಈ ಫೋರ್ತ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ನಂತರ ಕ್ಯಾಶ್ ಪ್ರೈಸ್ ಡ್ಯೂ ಎಷ್ಟು ಉಳಿಯುತ್ತೆ? 0 ಉಳಿಯುತ್ತೆ. ವಿತ್ ದಿಸ್ we have prepared a table and found out how much is the interest in each installment. ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ನಾವು ದ ನೆಕ್ಸ್ಟ್ ಸ್ಟೆಪ್ ಈಸ್ ಪ್ರಿಪ್ರೇಷನ್ ಆಫ್ ಜರ್ನಲ್ ಎಂಟ್ರೀಸ್. ಜರ್ನಲ್ ಎಂಟ್ರೀಸ್ನ ಮಾಡೋಣ ಈಗ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಫಸ್ಟ್ ನಾವು ಡೇಟ್ ಆಫ್ ಅಗ್ರಿಮೆಂಟಲ್ಲಿ 2 ಎಂಟ್ರೀಸ್ ಬರುತ್ತೆ. ಒಂದು ಅಸೆಟ್ನ ತೊಗೊಂಡು ಬಂದಿದ್ದಕ್ಕೆ, ಇನ್ನೊಂದು ಡೌನ್ ಪೇಮೆಂಟ್ನ ಕೊಟ್ಟಿದ್ದಕ್ಕೆ. ಸೊ ಈ ಅಸೆಟ್ನ ತೊಗೊಂಡು ಬಂದಿದ್ದಕ್ಕೆ ಎಂಟ್ರಿ ಈಸ್
ಅಸೆಟ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ಅಸೆಟ್ ಇಲ್ಲಿ ಏನಿದೆ ಮೆಷಿನರಿದು ಕ್ಯಾಶ್ ವ್ಯಾಲ್ಯೂ ಬರಿಬೇಕು. ಎಷ್ಟು? 27,300. ನೆಕ್ಸ್ಟ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಅಕೌಂಟ್ನ ನಾವು ಡೆಬಿಟ್ ಮಾಡಬೇಕು. ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಅಕೌಂಟ್ಗೆ ನಾವೇನು ಮಾಡಬೇಕು? ಟೋಟಲ್ ಇಂಟ್ರೆಸ್ಟ್ನ ಹಾಕಬೇಕು. ದಟ್ ಈಸ್ 2,700. ಕ್ರೆಡಿಟ್ ಯಾವ ಅಕೌಂಟಿಗೆ ಮಾಡಬೇಕು? ಟು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ಗೆ ಮಾಡಬೇಕು. ದ ಟೋಟಲ್ ಆಫ್ ದಿಸ್ ಟು ಅಸೆಟ್ ಅಕೌಂಟ್ ಅಂಡ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಅಕೌಂಟ್ ಟೋಟಲ್ 30,000. This is the first entry. The next second entry would be to make the down payment. Down payment pay ಮಾಡಿದಾಗ ಏನು ಎಂಟ್ರಿ ಬರಿತೀವಿ? ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಇಟ್ಸ್ ವೆರಿ ಸಿಂಪಲ್. ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಡೌನ್ ಪೇಮೆಂಟ್ ಎಷ್ಟಿದೆ? 6,000 ಇದೆ. ಇದು ಈ ಎರಡು ಎಂಟ್ರಿಗಳು ಫಸ್ಟ್ ವರ್ಷ ಮಾತ್ರ ಬರುತ್ತೆ. ಓಕೆ, ಫಸ್ಟ್ ವರ್ಷ ಮಾತ್ರ ಬರುತ್ತೆ, ಮತ್ತೆ ರಿಪೀಟ್ ಆಗೋದಿಲ್ಲ. ಬಟ್ ಇನ್ನು ನೆಕ್ಸ್ಟ್ ಬರುವಂಥ 4 ಎಂಟ್ರಿಗಳಿದೆ. ಅದು ಏನಾಗ್ತದೆ? ಪ್ರತಿ ವರ್ಷ ರಿಪೀಟ್ ಆಗ್ತದೆ. ಅದರಲ್ಲಿ ಫಸ್ಟ್ ಎಂಟ್ರಿ ಇಂಟ್ರೆಸ್ಟ್ನ ಚಾರ್ಜ್ ಮಾಡಲಿಕ್ಕೆ. ಇಂಟ್ರೆಸ್ಟ್ನ ಹೇಗೆ ಚಾರ್ಜ್ ಮಾಡ್ತೀವಿ ಅಂತಂದರೆ, ಹೈಯರ್ ಪರ್ಚೇಸಲ್ಲಿ ನಾವೇನು ಮಾಡ್ತಿದ್ವಿ? ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಹೈಯರ್ ಸೆಲ್ಲರ್ ಅಕೌಂಟ್ ಮಾಡ್ತಿದ್ವಿ. ಇಲ್ಲಿ ನಾವು ಏನು ಮಾಡೋದಿಲ್ಲ, ಹೈಯರ್ ಸೆಲ್ಲರ್ ಅಕೌಂಟ್ಗೆ ಕ್ರೆಡಿಟ್ ಮಾಡೋದಿಲ್ಲ. ಅದ್ರ ಬದಲು ಏನು ಮಾಡ್ತೀವಿ? ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ. ಸೊ ದ ಎಂಟ್ರಿ ಈಸ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಅಮೌಂಟು ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತೀವಿ ಆ ಅಮೌಂಟ್ನ ಇಲ್ಲಿ ಬರೀಬೇಕು. ದಟ್ ಈಸ್ 1,065. ಅಮೌಂಟ್ ಈಸ್ 1,065. This is the first entry at the end of the first installment. Next entry is installment na pay ಮಾಡಲಿಕ್ಕೆ. Entry is installment seller account debited to bank account for the payment of first installment. Amount is 6,000. ನಮಗೆ ಬ್ಯಾಂಕಿಂದ ಹಣ ಹೋಗ್ತದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ? ಬ್ಯಾಂಕ್ ಕ್ರೆಡಿಟ್ ಆಗಿದೆ. ಯಾರಿಗೆ ಪೇ ಮಾಡ್ತೀವಿ? ಇನ್ಸ್ಟಾಲ್ಮೆಂಟ್ ಸೆಲ್ಲರ್ಗೆ ಪೇ ಮಾಡ್ತೀವಿ. ಅದಕ್ಕೆ ಅವ್ರ ಅಕೌಂಟ್ನ ಡೆಬಿಟ್ ಮಾಡಿದ್ವಿ. ದಿಸ್ ಈಸ್ ಸೆಕೆಂಡ್ ಎಂಟ್ರಿ. ಥರ್ಡ್ ಎಂಟ್ರಿ ವುಡ್ ಬಿ ಟು ಚಾರ್ಜ್ ದ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಎಷ್ಟು ಚಾರ್ಜ್ ಮಾಡಿ ಅಂತಿದ್ದಾರೆ? 10%. ಸೊ ದ ಎಂಟ್ರಿ ವುಡ್ ಬಿ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟೆಡ್ ಟು machinery account. Amount is 2,730. And the next and the last entry is for transferring interest and depreciation to profit and loss account. The entry would be profit and loss account debit to depreciation account and interest account. ಡೆಪ್ರಿಸಿಯೇಷನ್ ಎಷ್ಟಿದೆ? 2,730. ಇಂಟ್ರೆಸ್ಟ್ ಎಷ್ಟಿದೆ? 1,065. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಎರಡು ಅಮೌಂಟ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಡೆಪ್ರಿಸಿಯೇಷನ್ ಅಕೌಂಟ್ ಆ್ಯಂಡ್ ಟು ಇಂಟ್ರೆಸ್ಟ್ ಅಕೌಂಟ್. ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಎಂಟ್ರೀಸ್ ಆಫ್ ದ ಫಸ್ಟ್ ಇಯರ್. 2 ಬಿಗಿನಿಂಗಲ್ಲಿ, ಇನ್ನು 4 ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡೋದು. ನಾವು ವಿ ಮೂವ್ ಆನ್ ಟು ದ ಸೆಕೆಂಡ್ ಇಯರ್. ಸೆಕೆಂಡ್ ಇಯರಲ್ಲಿ ಫಸ್ಟ್ ಎಂಟ್ರಿ ಏನು? ಇಂಟ್ರೆಸ್ಟ್ನ ಚಾರ್ಜ್ ಮಾಡಲಿಕ್ಕೆ. ಅದು ಇಂಟ್ರೆಸ್ಟ್ನ ಎಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಿಂದ ಇಂಟ್ರೆಸ್ಟ್ ಅಕೌಂಟ್ಗೆ. ಆ ಎಂಟ್ರಿ ವುಡ್ ಬಿ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಹಾಗೆ ಸೆಕೆಂಡ್ ಎಂಟ್ರಿ ಇಸ್ ಟು ಮೇಕ್ ದ ಪೇಮೆಂಟ್ ಆಫ್ ಇನ್ಸ್ಟಾಲ್ಮೆಂಟ್. ಎಂಟ್ರಿ ವುಡ್ ಬಿ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಅಮೌಂಟ್ ಈಸ್ 6,000. The third entry is for charging the depreciation. Depreciation ಎಷ್ಟು ಚಾರ್ಜ್ ಮಾಡ್ತೀವಿ? 10% on the asset. That is 2,730 rupees. After that we go to fourth entry. This is the last entry for the second year. ಏನು ಎಂಟ್ರಿ ಬರಿತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಡೆಪ್ರಿಸಿಯೇಷನ್ ಅಕೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಅಕೌಂಟ್. ಸೆಕೆಂಡ್ ಇಯರ್ದು ಡೆಪ್ರಿಸಿಯೇಷನ್ ಅಮೌಂಟ್ ಎಷ್ಟಿದೆ? 2,730. ಹಾಗೆ ಇಂಟ್ರೆಸ್ಟ್ ಎಷ್ಟು ಉಂಟು? 818. ಈ ಎರಡನ್ನು ಟೋಟಲ್ ಮಾಡಿ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಎರಡನ್ನು
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ವಿತ್ ದಿಸ್ ಸೆಕೆಂಡ್ ಇಯರ್ ಎಂಟ್ರೀಸ್ ಆರ್ ಓವರ್. ನಾವು ವಿ ಮೂವ್ ಆನ್ ಟು ದ ಥರ್ಡ್ ಇಯರ್. ಥರ್ಡ್ ಇಯರಲ್ಲಿ ಫಸ್ಟ್ ಎಂಟ್ರಿ ಈಸ್ ಟು ಟ್ರಾನ್ಸ್ಫರ್ ದ ಇಂಟ್ರೆಸ್ಟ್ ಫ್ರಮ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. Entry would be interest account debited to interest suspense account. The third year the interest is to 559 rupees. So second entry would be to make the payment of installment. The entry would be installment seller account debited to bank account. The third installment also how much? 6,000. The third entry would be for charging the depreciation. The entry would be depreciation account debited to machinery account. The amount is 2,730 rupees. Last entry would be to transfer depreciation and interest to profit and loss account. Entry would be profit and loss account debited to depreciation account to interest account. Amount is 2,730 and 559. ಈಗ ಮೂರನೇ ವರ್ಷದ ಜರ್ನಲ್ ಎಂಟ್ರೀಸ್ ಎಲ್ಲದನ್ನು ನಾವು ಪಾಸ್ ಮಾಡಿ ಆಯಿತು. ನಾವು ವಿ ಮೂವ್ ಆನ್ ಟು ದ ಫೋರ್ತ್ ಇಯರ್. ಫೋರ್ತ್ ಇಯರಲ್ಲೂ ಸೇಮ್ ಎಂಟ್ರೀಸ್ ರಿಪೀಟ್ ಆಗುತ್ತೆ. ಫಸ್ಟ್ ಎಂಟ್ರಿ ಈಸ್ ಟು ಟ್ರಾನ್ಸ್ಫರ್ ಇಂಟ್ರೆಸ್ಟ್ ಫ್ರಮ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. Amount would be 258. Entry is interest account debited to interest suspense account. Again, second entry is to make the payment of installment. Entry is installment seller account debited to bank account. Amount is 6,000. Again, third entry is for charging the depreciation account debited to machinery account. Amount is 2,730. Next, the last entry is transferring the depreciation and interest to profit and loss account. Entry is profit and loss account debit to depreciation account and interest account. With this we have passed all the journal entries. ಈಗ ಏನಾಯಿತು, ಜರ್ನಲ್ ಎಂಟ್ರೀಸ್ನೆಲ್ಲ ನಾವು ಮಾಡಿ ಆಯಿತು. ಈಗ ನಾವೇನು ಮಾಡಬೇಕು, ಲೆಡ್ಜರ್ಸ್ನ ಮಾಡಬೇಕು. ನಾವು ಲೆಟ್ ಅಸ್ ಡೂ ದ ಲೆಡ್ಜರ್ಸ್ಗೆ ಹೋಗೋಣ. Now let us prepare the ledgers. ಓಕೆ, ಇದರಲ್ಲಿ ನಾವು ಮೇನ್ಲಿ 5 ಅಕೌಂಟ್ನ ಮಾಡಬೇಕಾಗುತ್ತೆ. ಯಾವುದಾದ್ರು ಅಂದರೆ ಫಸ್ಟ್ ಒನ್ನು ಫಸ್ಟ್ ಅಕೌಂಟ್ ವಿ ನೀಡ್ ಟು ಪ್ರಿಪೇರ್ ಈಸ್ ಅಸೆಟ್ ಅಕೌಂಟ್. ಅಸೆಟ್ ಇಲ್ಲಿ ಏನದು, ಮೆಷಿನರಿ ಅಕೌಂಟ್. ಸೆಕೆಂಡ್ ಏನು, ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ಥರ್ಡ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಫೋರ್ತ್ ಇಂಟ್ರೆಸ್ಟ್ ಅಕೌಂಟ್. ಹಾಗೆಯೇ ಫಿಫ್ತ್ ಒನ್, ಲಾಸ್ಟ್ ಒನ್ ಈಸ್ ಡೆಪ್ರಿಸಿಯೇಷನ್ ಅಕೌಂಟ್. ಈ 5 ಅಕೌಂಟ್ಗಳನ್ನ ನಾವು ಇಲ್ಲಿ ಮಾಡಬೇಕಾಗುತ್ತೆ. ನಾವು ಲೆಟ್ ಅಸ್ ಸಿ ದ ಫಸ್ಟ್ ಎಂಟ್ರಿ ಏನು ಬರೆದಿದ್ವಿ ನಾವು. ಫಸ್ಟ್ ಜರ್ನಲ್ ಎಂಟ್ರಿ ನಾವೇನು ಬರೆದಿದ್ವಿ ಅಂದರೆ ಅಸೆಟ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ಸೊ ನಾನು ಫಸ್ಟು ಅಸೆಟ್ ಅಕೌಂಟ್ನ ಡೆಬಿಟ್ ಮಾಡಬೇಕಲ್ವಾ, ದಟ್ ಈಸ್ ಮೆಷಿನರಿ ಅಕೌಂಟ್ ಡೆಬಿಟ್ ಟು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ಯಾವ ಡೇಟಲ್ಲಿ, ಡೇಟ್ ಕೊಟ್ಟಿಲ್ಲ, ನಾವು ಫಸ್ಟ್ ಇಯರ್ ಅಂತ ಬರೀತಾ ಇದ್ದೀನಿ. ಟು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ಅಮೌಂಟ್ ಎಷ್ಟು, ಕ್ಯಾಶ್ ಪ್ರೈಸ್ 27,300. ಹಾಗೆ ಇನ್ನೊಂದು ಅಕೌಂಟ್ನ ನಾನು ಡೆಬಿಟ್ ಮಾಡಿದ್ದೆ, ಯಾವುದು, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಅದನ್ನು ಕೂಡ ನಾವೇನು ಮಾಡೋಣ, ಇಲ್ಲಿ ಬರೆಯೋಣ. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟೆಡ್ ಟು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ಅಮೌಂಟ್ ಈಸ್, ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ ನಮಗೆ,
total interest is 2700. total interest ಎಷ್ಟಿದೆ 2700 ನಾನು ಬರೀತಾ ಇದ್ದೆ. ಟು ಯಾವ ಅಕೌಂಟ್ನ ಕ್ರೆಡಿಟ್ ಮಾಡಿದ್ವಿ ನಾವು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ಇಲ್ಲಿ ನೋಡಿ ಬರೀತಾ ಇದ್ದೀನಿ, ಡೇಟ್ ಫಸ್ಟ್ ಇಯರ್ ಬೈ 2 ಅಕೌಂಟಿಂದ ಕ್ರೆಡಿಟ್ ಆಗ್ತದೆ. ಒಂದು ಮಷಿನರಿ ಅಕೌಂಟ್, ಇನ್ನೊಂದು ಬೈ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಮೌಂಟ್ 27,300. Interest suspense account is 2,700. We have entered the first transaction. So on the date of entering to the agreement, ಆ ಡೇಟಲ್ಲೇ ಇನ್ನೂ ಒಂದು ಟ್ರಾನ್ಸಾಕ್ಷನ್ ಏನಾಗುತ್ತೆ ಅಂದರೆ ದೇ ಪೇ ದ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಕೊಟ್ಟಾಗ ಎಂಟ್ರಿ ಏನು ಬರೀತೀವಿ, ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಸೊ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟಲ್ಲಿ ನಾವು ಬರೆಯೋಣ ಡೇಟ್ ಫಸ್ಟ್ ಇಯರ್ ಟು ಬ್ಯಾಂಕ್ ಅಕೌಂಟ್. ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಅಮೌಂಟ್ ಈಸ್ 6,000. ಸೊ ಕ್ರೆಡಿಟ್ ಎಂಟ್ರಿ ನಾವು ಬರೆಯೋದಿಲ್ಲ, ಯಾಕಂತಂದರೆ ನಾವು ಇಲ್ಲಿ ಬ್ಯಾಂಕ್ ಅಕೌಂಟ್ನ ಮೇಂಟೈನ್ ಮಾಡ್ತೇವೆ. ಸೊ ವಿತ್ ದಿಸ್ ಆನ್ ದ ಡೇಟ್ ಆಫ್ ಅಗ್ರಿಮೆಂಟ್ಗೆ ಎಂಟ್ರ್ ಆಗಿದ್ದ ದಿವಸ ಬರಿಬೇಕಾದಂಥ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನ ನಾವು ಇಲ್ಲಿ ಬರೆದು ಆಯಿತು. ನಾವು ವಿ ಮೂವ್ ಆನ್ ಟು ದ ಫಸ್ಟ್ ಇನ್ಸ್ಟಾಲ್ಮೆಂಟ್, ಟೈಮ್ ಆಫ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟ್ನ ಯಾವಾಗ ಕೊಡ್ತೀವಿ, ಫಸ್ಟ್ ಇಯರ್ದು ಎಂಡಲ್ಲಿ ಕೊಡ್ತೀವಿ. ಆವಾಗ ಫಸ್ಟ್ ಎಂಟ್ರಿ ಏನು ಬರಿತೀವಿ ಅಂದರೆ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಸೊ ಇಂಟ್ರೆಸ್ಟ್ ಅಕೌಂಟ್ಗೆ ಹೋಗೋಣ. ಇಂಟ್ರೆಸ್ಟ್ ಅಕೌಂಟಲ್ಲಿ ಫಸ್ಟ್ ಎಂಟ್ರಿ ಈಸ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಅಮೌಂಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ನ ಬರಿತೀವಿ ನಾವು. ಎಷ್ಟು ಅಮೌಂಟು 1,065. ಅಮೌಂಟ್ ಡೇಟ್ ಎಷ್ಟು, ಫಸ್ಟ್ ಇಯರ್, ಎಂಡ್ ಆಫ್ ದ ಫಸ್ಟ್ ಇಯರ್. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ರೈಟ್. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಲ್ಲಿ ಏನು ಬರಿತೀವಿ, ಬೈ ಇಂಟ್ರೆಸ್ಟ್ ಅಕೌಂಟ್. ಅಮೌಂಟ್ ಎಷ್ಟು 1,065. With this we have ಹಲೋ ಸರ್, ನಮಸ್ತೆ ಸರ್. ಗೊತ್ತಾ, ಊಟ ಆಯ್ತು ಸರ್, ನಿಮ್ದು ಆಯಿತು ಸರ್? ಗೊತ್ತಾಯಿತು ಸರ್. ಸರ್ ನಾನು ಆನ್ಲೈನ್ ಕ್ಲಾಸಲ್ಲಿದ್ದೀನಿ, ಒಂದು 20 ಮಿನಿಟ್ಸ್ ಬಿಟ್ಟು ಫೋನ್ ಮಾಡಲಾ? ಓಕೆ ಸರ್. ದ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಸೊ ನಾವೇನೋ ಇಂಟ್ರೆಸ್ಟ್ನ ಫಸ್ಟ್ ಎಂಟ್ರಿನ ಬರೆದು ಇಂಟ್ರೆಸ್ಟ್ ಸಸ್ಪೆನ್ಸಿಂದ ಇಂಟ್ರೆಸ್ಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಈಗ ನೆಕ್ಸ್ಟ್ ಎಂಟ್ರಿ ಈಸ್ ಫಾರ್ ಮೇಕಿಂಗ್ ದ ಪೇಮೆಂಟ್. ಏನು ಪೇಮೆಂಟ್ ಮಾಡಲಿಕ್ಕೆ, ಇನ್ಸ್ಟಾಲ್ಮೆಂಟ್ನ ಪೇಮೆಂಟ್ ಮಾಡಲಿಕ್ಕೆ. ಅವಾಗ ಏನು ಎಂಟ್ರಿ ಬರಿತೀವಿ, ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಇದು ಕೂಡ ಫಸ್ಟ್ ಇಯರಲ್ಲೇ ಬ್ರ್ಯಾಕೆಟಲ್ಲಿ ಬೇಕಿದ್ರೆ ಬರ್ಕೊಳ್ಳಿ. ಎಂಡ್ ಫಸ್ಟ್ ಇಯರ್ ಎಂಡಲ್ಲಿ ಬರಿತೀವಿ ಈ ಎಂಟ್ರಿನ ನಾವು. ಓಕೆ, ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಅಮೌಂಟ್ ಈಸ್ 6,000. So this is a payment entry. Next entry would be for charging the depreciation. The third entry ಏನಾಗ್ತದೆ, ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ವಿ.
So entry would be depreciation account debited to asset account. ಇಲ್ಲಿ asset ಏನು, machinery account. Amount ಎಷ್ಟು 2730 ಡೆಪ್ರಿಸಿಯೇಷನ್. ಹಾಗೆ ಅಸೆಟ್ ಅಕೌಂಟಲ್ಲಿ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು ಫಸ್ಟ್ ಇಯರ್ ಬೈ ಡೆಪ್ರಿಸಿಯೇಷನ್. ಅಮೌಂಟ್ ಈಸ್ 2730 rupees. ಇದು ಥರ್ಡ್ ಎಂಟ್ರಿ ಆಯಿತು. ಫೋರ್ತ್ ಎಂಟ್ರಿ ವುಡ್ ಬಿ ಫಾರ್ ಟ್ರಾನ್ಸ್ಫರಿಂಗ್ interest and depreciation to profit and loss account. Data first year by profit and loss account. Amount to 1065. ಹಾಗೆ depreciation account ಅಲ್ಲಿ ಕೂಡ by profit and loss account 2730. ಈಗ ನಾವು ಎಲ್ಲ ಎಂಟ್ರಿಗಳನ್ನು ಬರೆದಾಯಿತು ಫಸ್ಟ್ ಇಯರ್. ಈಗ ನಾವೇನು ಮಾಡೋಣ, ಅಕೌಂಟ್ಸ್ನ ಕ್ಲೋಸ್ ಮಾಡೋಣ. ಫಸ್ಟ್ ಮೆಷಿನರಿ ಅಕೌಂಟ್ನ ಕ್ಲೋಸ್ ಮಾಡ್ತೀನಿ. 27,300 ಡೆಬಿಟ್ ಸೈಡ್ ಜಾಸ್ತಿ ಉಂಟು, 27,300 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. 27,300 minus 2,730 ಅಂತ ಸಿ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟರ್ ಯೂಸ್ ಮಾಡೋಣ. 27,300 minus 2,730 that comes to 24,570. 24,570. ಸೊ ಫಸ್ಟ್ ಇಯರ್ದು ಕ್ಲೋಸಿಂಗ್ ಬ್ಯಾಲೆನ್ಸು, ಸೆಕೆಂಡ್ ಇಯರ್ದು ಏನಾಗ್ತದೆ, ಓಪನಿಂಗ್ ಬ್ಯಾಲೆನ್ಸ್ ಆಗ್ತದೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 24,570. ಸೊ ಮೆಷಿನರಿ ಅಕೌಂಟು ಮಾಡಿ ಆಯಿತು. ನೆಕ್ಸ್ಟ್ ನಾವು ಇನ್ನೊಂದು ಅಕೌಂಟ್ನ ಕ್ಲೋಸ್ ಮಾಡೋಣ, ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್. ಇದು ಕ್ರೆಡಿಟ್ ಸೈಡೇ ಜಾಸ್ತಿ ಬರುತ್ತೆ, ದಟ್ ಈಸ್ 30,000. ನಾವೀಗ ಅದನ್ನು ಕ್ಲೋಸ್ ಮಾಡ್ತಿದ್ದೀವಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಅಮೌಂಟ್ ಈಸ್ 18,000. 30,000 minus 12,000 is 18,000. ಇದು ಸೆಕೆಂಡ್ ಇಯರ್ಗೆ ಏನಾಗ್ತದೆ, ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಅಮೌಂಟ್ ಈಸ್ 18,000. ಹಾಗೆ ನೆಕ್ಸ್ಟ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ನ ನಾವು ಕ್ಲೋಸ್ ಮಾಡೋಣ. ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ, 2,700 minus 1,065 comes to 1,635. That is a 1,635 by balance carried down. This is the end of first year. You can write it as same date. So ಇದು ಸೆಕೆಂಡ್ ಇಯರ್ಗೆ ಏನಾಗ್ತದೆ, ಓಪನಿಂಗ್ ಬ್ಯಾಲೆನ್ಸ್ ಆಗ್ತದೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಅಮೌಂಟ್ 1,635. ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟು ಮತ್ತು ಡೆಪ್ರಿಸಿಯೇಷನ್ ಅಕೌಂಟು ಬೋತ್ ಡೆಬಿಟ್ಸ್ ಕ್ರೆಡಿಟ್ ಸೇಮ್ ಬರುತ್ತೆ. ಕ್ಲೋಸ್ ಜಸ್ಟ್ ಲೈಕ್ ದ್ಯಾಟ್, ಏನು ಕ್ಯಾರಿ ಓವರ್ ಬ್ಯಾಲೆನ್ಸ್ ಇರೋದಿಲ್ಲ, ಹಾಗೆ ಅಕೌಂಟು ಕ್ಲೋಸ್ ಆಗುತ್ತೆ. ಈಗ ನಾವು ಸೆಕೆಂಡ್ ಇಯರ್ಗೆ ಹೋಗೋಣ. ಸೆಕೆಂಡ್ ಇಯರಲ್ಲಿ ಫಸ್ಟ್ ಎಂಟ್ರಿ ಏನು, ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಸೆಕೆಂಡ್ ಇಯರ್ದು ಫಸ್ಟ್ ಎಂಟ್ರಿ ಬರೆಯೋಣ. ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಸೆಕೆಂಡ್ ಇಯರ್ದು ಇಂಟ್ರೆಸ್ಟ್ ಎಷ್ಟು, 818. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೆಯೋಣ, ಸೆಕೆಂಡ್ ಇಯರ್ ಬೈ ಇಂಟ್ರೆಸ್ಟ್ ಅಕೌಂಟ್.
ಅಮೌಂಟ್ 818. ಹಾಗೆ ಇದು ಫಸ್ಟ್ ಎಂಟ್ರಿ. ಸೆಕೆಂಡ್ ಎಂಟ್ರಿ ಇಸ್ ಟು ಮೇಕ್ ದ ಪೇಮೆಂಟ್. ಸೊ ಪೇಮೆಂಟ್ ಮಾಡಿದಾಗ ಏನು ಎಂಟ್ರಿ ಬರಿತೀವಿ? installment seller account debited to bank account. Amount is 6,000. This is second entry. Third entry would be for charging the depreciation. Third entry is depreciation charge madlikke. Entry is depreciation account debited. Depreciation account depreciation debited to machinery account. Second year depreciation kuda same 2730. Asset account alli ಏನು ಬರೀತೀನಿ ನಾನು ನೋಡಿ. Same date is same or second year end by depreciation. Okay, depreciation ಮಾಡಿದಾಗ asset value ಕಡಿಮೆ. Amount is not a depreciation. asset account ಅಲ್ಲಿ ನಾನು ಸೆಕೆಂಡ್ ಇಯರ್ ಏನು ಬರೀತಾ ಇದ್ದೀನಿ, ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಇದ್ದೀನಿ ಬೈ ಡೆಪ್ರಿಸಿಯೇಷನ್. ಅಮೌಂಟ್ ಇಸ್ 2730. This is the second entry. Third entry would be, this is third entry where we charge the depreciation. Next, the final entry would be to transfer interest and depreciation to profit and loss account by profit and loss account. Amount is 818. Depreciation ಅನ್ನು ಕೂಡ ನಾವಿಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 730. ಸೊ ಈಗ ಸೆಕೆಂಡ್ ಇಯರಲ್ಲಿ ಬರಿಬೇಕಾದಂಥ ಎಲ್ಲ ಎಂಟ್ರಿಗಳನ್ನ ನಾವು ಬರೆದಿದ್ದೀವಿ. ಈಗ ನಾವು ಅಕೌಂಟ್ಸ್ನ ಕ್ಲೋಸ್ ಮಾಡೋಣ. ಇದು ಫಸ್ಟ್ ಮೆಷಿನರಿ ಅಕೌಂಟ್ನ ಕ್ಲೋಸ್ ಮಾಡ್ತೀನಿ. ಡೆಬಿಟ್ ಸೈಡ್ ಜಾಸ್ತಿ ಇದೆ, 24,570. 24,570 minus 2,730. 24,570 minus 2,730. We get 21,840. That is the closing balance, 21,840 by balance carried down. ಈಗ ನಾವು ಮೆಷಿನರಿ ಅಕೌಂಟ್ನ ಕ್ಲೋಸ್ ಮಾಡಿದ್ದೀವಿ. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ನ ಥರ್ಡ್ ಇಯರ್ದು ಓಪನಿಂಗ್ ಬ್ಯಾಲೆನ್ಸ್ಗೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಅಮೌಂಟ್ ಈಸ್ 21,840. ನೆಕ್ಸ್ಟ್ ಅಕೌಂಟ್ ಯಾವುದು? ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಉಂಟು, ಎಷ್ಟುಂಟು? 18,000. ಸೊ closing balance comes to 18,000 minus 16, 6,000, 12,000 to balance carried down. Amount is 12,000. ಈಗ ನೆಕ್ಸ್ಟ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಉಂಟು, 1,635, 1,635. The closing balance we get by balance carried down, 1,635 minus 818, we get 817. 817 is the closing balance. We carry forward it to third year to balance brought down. Amount is 817. ಈಗ 3 ಅಕೌಂಟ್ನ ಕ್ಲೋಸ್ ಮಾಡಿದ್ದೀವಿ. ಈಗ ಇಂಟ್ರೆಸ್ಟ್ ಅಕೌಂಟು ಮತ್ತು ಡೆಪ್ರಿಸಿಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಅದರಲ್ಲಿ ಕ್ಯಾರಿ ಫಾರ್ವರ್ಡ್ ಬ್ಯಾಲೆನ್ಸ್ ಏನು ಬರೋದಿಲ್ಲ, ಇಟ್ ಕ್ಲೋಸಸ್. ಈಗ ಸೆಕೆಂಡ್ ಇಯರ್ ಆಯಿತು. ನೆಕ್ಸ್ಟ್ ಥರ್ಡ್ ಇಯರ್ಗೆ ಹೋಗೋಣ. ಥರ್ಡ್ ಇಯರ್ ಫಸ್ಟ್ ಎಂಟ್ರಿ ಏನು? ಫಾರ್ ಚಾರ್ಜಿಂಗ್ ದ ಇಂಟ್ರೆಸ್ಟ್. ಅವಾಗ ಏನು ಎಂಟ್ರಿ ಬರಿತೀವಿ?
interest account debited to interest suspense account. Third year is interest account debited to interest suspense account. Amount is third year interest ಎಷ್ಟಿದೆ 559 rupees. So interest suspense account ಅಲ್ಲಿ ಏನು ಬರಿತೀವಿ, credit entry ಬರಿತೀವಿ third year by interest account. Amount is 559. This is the first entry. Second entry is for making the payment. Second entry is to make the payment. Third year ಅಲ್ಲಿ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತೀವಿ, 6000 ನಾವು ಪೇ ಮಾಡ್ತೀವಿ. To bank account. In installment seller account debited to bank account. Amount is 6000. This is the second entry. Third entry would be to charge the depreciation. That is depreciation account debited to machinery account. Amount is 2730 rupees. Asset account al barana third year by depreciation. Amount is 2730. ಈಗ third entry ಆಯಿತು. Fourth entry would be to transfer interest and depreciation to profit and loss account by E&L account. Amount is 559. Depreciation ನಲ್ಲಿ third year by profit and loss account. Amount is 2730. ಈಗ ನಾವು ಎಲ್ಲ ಎಂಟ್ರೀಸ್ನ ಬರ್ದಾಯ್ತು. ಈಗ ಅಕೌಂಟ್ಸ್ನ ಕ್ಲೋಸ್ ಮಾಡ್ತಾ ಬರೋಣ. ಫಸ್ಟ್ ಅಸೆಟ್ ಅಕೌಂಟ್ 21,840. ಡೆಬಿಟ್ ಸೆಟ್ ಬ್ಯಾಲೆನ್ಸ್ ಜಾಸ್ತಿ ಇದೆ, 1,840. ಈಗ ಬ್ಯಾಲೆನ್ಸ್ ನೋಡೋಣ. 21,840 minus 2,730. We get 2,730. We get 19,110. Balance comes 19,110 by balance carried is third year closing balance. ಅದು fourth year ಗೆ ಏನಾಗ್ತದೆ, opening balance ಆಗುತ್ತೆ. to balance brought down. Amount is 19,110. ಈಗ ನಾವು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ಬ್ಯಾಲೆನ್ಸ್ ಇಸ್ 12,000. 12,000 minus 6,000. Balance comes to 6,000. That is by balance carried down. ಇಷ್ಟು ಥರ್ಡ್ ಇಯರ್ ಕ್ಲೋಸಿಂಗ್ ಅಲ್ಲಿ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ, 6,000 ಉಳ್ಕೊಳ್ಳುತ್ತೆ. ಅದು ಫೋರ್ತ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಬ್ಯಾಲೆನ್ಸ್ ಅಮೌಂಟ್ ಈಸ್ 6,000. ಈಗ ನೆಕ್ಸ್ಟ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ನ ಕ್ಲೋಸ್ ಮಾಡೋಣ. 817 by balance carried down. That comes to 817 minus 559 comes to 258. 258 is the closing balance of third year. Fourth year ಗೆ ಇದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. to balance brought down 258. ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟು ಮತ್ತು
ಡೆಪ್ರಿಸಿಯೇಷನ್ ಅಕೌಂಟ್ ಕ್ಲೋಸ್ ಮಾಡೋಣ. ಅದರಲ್ಲಿ ಕ್ಯಾರಿ ಫಾರ್ವರ್ಡ್ ಬ್ಯಾಲೆನ್ಸ್ ಏನೂ ಇರೋದಿಲ್ಲ. ದಟ್ ಅಕೌಂಟ್ ಕ್ಲೋಸಸ್ ಕಂಪ್ಲೀಟ್ಲಿ 2730. So with this, third year entries are over. Now we move on to the last and final year entries. The first entry is interest account debited to interest suspense account. To interest suspense account. Amount is 258. Interest suspense account ಅಲ್ಲಿ by interest amount is 258. The second entry would be for making the payment. The entry would be installment seller account debited to bank account. Amount is 6000. Fourth installment ಕೂಡ 6000 ಆಗುತ್ತೆ. ಈಗ ಸೆಕೆಂಡ್ ಎಂಟ್ರಿ ಕ್ಲೋಸ್ ಆಯಿತು. ದ ಥರ್ಡ್ ಎಂಟ್ರಿ would be for charging the depreciation. Entry would be depreciation account debited to machinery account. Amount is 2730. Credit entry in machinery account by depreciation. Amount is 2730. ಈಗ ಥರ್ಡ್ ಎಂಟ್ರಿ ಆಯಿತು. ಫೋರ್ತ್ ಎಂಟ್ರಿ ಈಸ್ ಟು ಟ್ರಾನ್ಸ್ಫರ್ ಇಂಟ್ರೆಸ್ಟ್ ಅಂಡ್ ಡೆಪ್ರಿಸಿಯೇಷನ್ ಟು profit and loss account. Entry would be profit and loss account debited to interest account and depreciation account. Depreciation alli kuda by profit and loss account. Amount is 2730. ಈಗ ಎಲ್ಲ ಎಂಟ್ರಿಗಳನ್ನ ನಾವು ಲೆಡ್ಜರ್ಗೆ ಪೋಸ್ಟ್ ಮಾಡಿ ಆಯಿತು. ಈಗ ನಾವು ಅಕೌಂಟ್ಸ್ನ ಕ್ಲೋಸ್ ಮಾಡ್ತಾ ಹೋಗೋಣ. ದ ಫಸ್ಟ್ ಅಕೌಂಟ್ ಈಸ್ ಮೆಷಿನರಿ ಅಕೌಂಟ್. ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ 19,110. ಸೊ ಡೆಪ್ರಿಸಿಯೇಷನನ್ನು ಲೆಸ್ ಮಾಡಿದ ನಂತರ ನಮಗೆ ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ ನೋಡೋಣ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಅಸೆಟ್ಟಲ್ಲಿ 19,110 minus 2,730. We get 16,380. 16,380 is the closing balance at the end of fourth year. That's it. Next, ಬೇರೆ ಅಕೌಂಟ್ ನೋಡೋಣ. ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಬೋತ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸಸ್ ಈಕ್ವಲ್ ಇರೋದ್ರಿಂದ ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಕೂಡ ಕ್ಲೋಸ್ ಆಗುತ್ತೆ. 258 ಬೋತ್ ಸೈಡ್. ಇಂಟ್ರೆಸ್ಟ್ ಅಕೌಂಟ್ ಕೂಡ ಕ್ಲೋಸ್ ಆಗ್ತದೆ 258. ಹಾಗೆ ಡೆಪ್ರಿಸಿಯೇಷನ್ ಅಕೌಂಟ್ನು ಕೂಡ ನಾವು ಕ್ಲೋಸ್ ಮಾಡ್ತೀವಿ. ಇದೇ ಥರ ನೀವು ಈ 5 ಲೆಡ್ಜರ್ ಅಕೌಂಟ್ನ ಮಾಡಬೇಕಾಗುತ್ತೆ. ಅದರಲ್ಲಿ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್. Main 2 important account are machinery account, installment seller account, and these 3 are supporting ledger. With this we have come to the end of this session. ನಿಮಗೆ ಏನಾದ್ರು ಡೌಟ್ಸ್ ಇದೆ ನೀವು ನನಗೆ ಕಾಲ್ ಮಾಡಬಹುದು. Thank you very much.